ಬೆಳಗ್ಗೆ ತಿಂಡಿಗಾಗಲಿ ಮಕ್ಕಳ ಲಂಚ್ ಬಾಕ್ಸ್ಗಾಗಲಿ ಯಾರು ಗೆಸ್ಟ್ ಬಂದರೆ ಈ ರೀತಿಯಾಗಿ ಆರಾಮಾಗಿ ಬಿಸಿ ಬಿಸಿ ಸಬ್ಬಕ್ಕಿ ಇಡ್ಲಿನ ತುಂಬ ಸಾಫ್ಟ್ ಆ್ಯಂಡ್ ಸ್ಪಾಂಜಿ ಮಾಡ್ಕೊಳೋದು. ಓವರ್ ನೈಟ್ ಇಡೀ ರಾತ್ರಿ ಸಬ್ಬಕ್ಕಿನ ನೀವು ನೆನೆಹಾಕ್ಕೊಂಡು ಬಿಟ್ಬಿಡಿ. ಬೆಳಗ್ಗೆ ಎದ್ದು ಆ ನೀರನ್ನೆಲ್ಲ ತೆಗೆದುಬಿಟ್ಟು ಒಗ್ಗರಣೆ ಹಾಕ್ಕೋಬೇಕು. ಮಾಮೂಲಿ ಎಣ್ಣೆ, ಸಾಸಿವೆ, ಉದ್ದಿನಬೇಳೆ, ಕಡಲೆಬೇಳೆ, ಸ್ವಲ್ಪ ಜೀರಿಗೆ, ಕರಿಬೇವು, ಇನ್ನು ನಾವೇನು ಉಪ್ಪಿಟ್ಟಿಗೆ ಹಾಕ್ಕೋತೀವಿ ಆ ರೀತಿ. ಮತ್ತು ಹಸಿರು ಮೆಣಸಿನ್ಕಾಯಿ ಸಣ್ಣದಾಗಿ ಹೆಚ್ಕೊಳ್ಳಿ, ಇಲ್ಲ ಹಸಿರು ಮೆಣಸಿನ್ಕಾಯಿ ಪೇಸ್ಟ್ ಆದರೂ ನೀವು ಹಾಕೋಬೋದು, ತುಂಬಾ ಚೆನ್ನಾಗಿರುತ್ತೆ. ಇಲ್ಲ ನಾವು ಖಾರದ ಪುಡಿ ಏನು ಹಾಕೋತೀವಿ ಅಂದರೂ ನಿಮ್ಮ ಇಷ್ಟ. ಸ್ವಲ್ಪ ಹಸಿರು ಮೆಣಸಿನ್ಕಾಯಿ ಪೇಸ್ಟ್ ಹಾಕಿದ್ರೆ ಚೆನ್ನಾಗಿರುತ್ತೆ. ಹಾಗಾಗಿ ಕೆಂಪಗೆ ರವೆ ಹುರ್ಕೊಳ್ಳಿ. ಚಿರೋಟಿ ರವೆ ಅನ್ನೋದು ಆಗಿರ್ಬೋದು, ಉಪ್ಪಿಟ್ಟು ರವೆ, ಮೀಡಿಯಮ್ ಉಪ್ಪಿಟ್ಟು ರವೆ ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ, ತೊಂದರೆ ಇಲ್ಲ. ಘಮ ಬರೋವರೆಗೂ ಮತ್ತು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ರವೆನ ಹುರ್ಕೋಬೇಕು. ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕ್ಕೊಂಡು ಹುರ್ಕೊಳ್ಳಿ, ಚೆನ್ನಾಗಿರುತ್ತೆ. 1 ಕಪ್ ಸಬ್ಬಕ್ಕಿಗೆ 1.5 ಕಪ್ ರವೆ ಹಾಕೋಬೇಕು. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಮೊಸರು ಮತ್ತು ನೀರು, ಬರೀ ಮೊಸರಲ್ಲಾದ್ರೂ ಕಳಿಸ್ಬೋದು. ಮೊಸರು ನೀರು ಎರಡೂ ಮಿಕ್ಸ್ ಮಾಡಿಕೊಂಡು, ತುಂಬ ಗಟ್ಟಿಗೂ ಬೇಡ ತೆಳ್ಳಗೂ ಬೇಡ, ಅದನ್ನು ಮೀಡಿಯಮ್ ಕನ್ಸಿಸ್ಟೆನ್ಸಿಗೆ ಮಾಡ್ಕೊಬೋದು. ತುಂಬ ಸಾಫ್ಟಾಗಿ ಬೆಳಗ್ಗೆ ದಿಢೀರಾಗಿ ಆಗೋವಂಥದ್ದು, ರುಬ್ಬಂಗಿಲ್ಲ, ಏನೂ ಇಲ್ಲ, ಆರಾಮಾಗಿ ನೀವು ಇದನ್ನು ಮಾಡ್ಕೋಬೋದು. ಹೊರಗಡೆ ಹೋಗ್ತಾ ಇದ್ದೀರಾ, ಚಿಕ್ಕ ಮಕ್ಕಳು ಟ್ರಾವೆಲ್ಗೆ ಹೋಗ್ತಾ ಇದ್ದೀರಾ ಅಂದಾಗಲೂ, ಈಗ ಬೆಳಗ್ಗಿಂದ ರಾತ್ರಿ ಮಕ್ಕಳು ಹೊರಗೆ ತಿನ್ನಲ್ಲ ಅಂದಾಗಲೂ ಆರಾಮಾಗಿ ತುಂಬ ಸಾಫ್ಟಾಗಿ, ತುಂಬ ಹೊತ್ತು ಸಾಫ್ಟಾಗಿರೋದನ್ನ ಮಾಡ್ಕೋಬೋದು. ನೋಡಿ, ಈ ರೀತಿ ಕನ್ಸಿಸ್ಟೆನ್ಸಿ ಸಾಕಾಗುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಎಣ್ಣೆ ಸವರ್ಬಿಟ್ಟು ಮಾಮೂಲಿ ಇಡ್ಲಿ ಪ್ಲೇಟಿಗೆ ನೀವೇನು ಹಾಕೋತೀರಾ ಅದನ್ನು ಹಾಕ್ಕೊಂಡು ಒಂದು 10ರಿಂದ 15 ನಿಮಿಷ ಅಥವಾ ಇಡ್ಲಿ ಸ್ಟೀಮ್ ಆಗೋವರೆಗೂ ಹಾಕ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಮಾಮೂಲಿ ಇಡ್ಲಿನ ನಾವು ತಿನ್ನೋದು ಬಿಟ್ಬಿಡ್ತೀವಿ. ರೀಸೆಂಟಾಗಿ ಒಂದು ಮದುವೆಗೆ ಹೋದಾಗ ಇದನ್ನು ಮಾಡಿದ್ರು, ತುಂಬ ಇಷ್ಟ ಆಗಿ ಟ್ರೈ ಮಾಡೋಣ ಅಂತ ಈ ರೆಸಿಪಿನ ನಾನು ಮನೇಲಿ ಟ್ರೈ ಮಾಡಿದೆ. ನಿಜವಾಗ್ಲೂ ತುಂಬಾ ಚೆನ್ನಾಗಿ ಬಂತು. ನಾನು ಸಮ ಹಾಕಿದ್ದೆ, ಹಾಗಾಗಿ ಸ್ವಲ್ಪ ಮೆತ್ತಗಾಗಿತ್ತು. ನೀವು ಇನ್ನೊಂದು ಅರ್ಧ ಕಪ್ ರವೆ ಹಾಕಿದ್ರೆ ಚೆನ್ನಾಗಿದೆ ಅಂತ ನನ್ನ ಪರ್ಸ್ನಲ್ ಆಗಿ ಅನಿಸ್ತು. ಹಾಗಾಗಿ 1.5 ಕಪ್ ರವೆಗೆ 1 ಕಪ್ ಸಬ್ಬಕ್ಕಿ. ನೋಡಿ ಎಷ್ಟು ಸಾಫ್ಟಾಗಿ ಒಳ್ಳೆ ಬಟನ್ ಇಡ್ಲಿ ಬಂದ ಥರ, ಮಣಿ ಇಡ್ಲಿ ಅಂತೀವಲ್ಲ ಆ ಥರ ಬಂದಿದೆ.